ಹೆಚ್ಐ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ದೊಡ್ಡಕೊಂಡಗುಳ ಗ್ರಾಮದಲ್ಲಿ ಗ್ರಾಮ ಸ್ವರಾಜ್ ಭವನ ಉದ್ಘಾಟನೆ, ಡಿಜಿಟಲ್ ಗ್ರಂಥಾಲಯಕ್ಕೆ ಚಾಲನೆ ನೀಡಿದ ಶಾಸಕ ಸ್ವರೂಪ್ರಕಾಶ್. ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಿಸಲು ಪೋಷಕರು ಮುಂದಾಗಲು ಕರೆ. ದಸರಾ ಉದ್ಘಾಟನೆಗೆ ಭಾನು ಮುಷ್ತಾಕ್ಗೆ ಆಹ್ವಾನ, ನಿರ್ಧಾರ ಮರುಪರಿಶೀಲನೆಗೆ ಆಗ್ರಹ. ಹಿಂದೂ ಜನಜಾಗೃತಿ ಸಮಿತಿಯಿಂದ ಡಿಸಿಗೆ ಮನವಿ. ವರ್ಷ ಪೂರ್ತಿ ಕಾರ್ಯನಿರ್ವಹಿಸಲಿರುವ ಕಾಂಗ್ರೆಸ್ ಪ್ರಚಾರ ಸಮಿತಿ, ಮತಗಳ್ಳತನದ ವಿರುದ್ಧ ಜಾಗೃತಿ. ಬಿಜೆಪಿ ಜೆಡಿಎಸ್ ವಿರುದ್ಧ ಟೀಕೆ ಮಾಡಿದ ವಿನಯ್ ಕುಮಾರ್ ಸೋರಿಕೆ. ಹಾಸನ ತಾಲೂಕಿನ ದೊಡ್ಡಕೊಂಡಗುಳ ಗ್ರಾಮದಲ್ಲಿ ಇಂದು ಸುಮಾರು 25 ಲಕ್ಷ ವೆಚ್ಚದ ಗ್ರಾಮ ಸ್ವರಾಜ್ ಭವನ ಮತ್ತು ಡಿಜಿಟಲ್ ಗ್ರಂಥಾಲಯವನ್ನು ಶಾಸಕ ಸ್ವರೂಪ್ರಕಾಶ್ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಮನುಷ್ಯನ ಜೀವನದಲ್ಲಿ ಅತಿ ಅಮೂಲ್ಯ ಅಗತ್ಯತೆಗಳ ಪೈಕಿ ಶಿಕ್ಷಣ ಮುಖ್ಯ. ನೆನಪಿನಲ್ಲಿ ಮಕ್ಕಳಿಗೆ ಬಾಲ್ಯದಿಂದಲೇ ಗುಣಮಟ್ಟದ ಶಿಕ್ಷಣ ಕೊಡಿಸುವ ನಿಟ್ಟಿನಲ್ಲಿ ಪೋಷಕರು ಮುಂದಾಗಬೇಕು. ಇದೇ ಕಾರಣಕ್ಕೆ ಶಾಲೆಗಳ ಹಂತದಲ್ಲಿಯೂ ಡಿಜಿಟಲ್ ಗ್ರಂಥಾಲಯವನ್ನು ಅಳವಡಿಸಿ ಆ ಮೂಲಕ ಮಕ್ಕಳಿಗೆ ಜ್ಞಾನ ಹೆಚ್ಚಿಸುವ ಕೆಲಸವನ್ನು ಸರ್ಕಾರ ಮಾಡುತ್ತಿದೆ ಎಂದರು. ಅದೇ ರೀತಿ ಗ್ರಾಮದಲ್ಲಿ ಇಂದು ಉದ್ಘಾಟನೆಯಾಗಿರುವ ಗ್ರಾಮ ಸ್ವರಾಜ್ ಭವನ ನಿರ್ಮಾಣಕ್ಕೂ ಹಲವು ವರ್ಷಗಳಿಂದ ಗ್ರಾಮಸ್ಥರು ಬೇಡಿಕೆ ಇಟ್ಟಿದ್ರು. ಹಂತ ಹಂತವಾಗಿ ಕಾಮಗಾರಿ ಮುಗಿಸಿ ಗ್ರಾಮಸ್ಥರಿಗೆ ಅನುಕೂಲ ಕಲ್ಪಿಸಲಾಗಿದೆ. ಈ ಹಿಂದೆ ಇದರ ಸುತ್ತಲಿನ ಜಾಗ ಒತ್ತುವರಿಯಾಗಿದ್ದಾಗಲೂ ಗ್ರಾಮಸ್ಥರು ಹೋರಾಟ ಮಾಡಿ ಅದನ್ನು ಉಳಿಸಿಕೊಂಡು ಇದೀಗ ಎಲ್ಲರಿಗೂ ಅನುಕೂಲ ಆಗುವ ನಿಟ್ಟಿನಲ್ಲಿ ಭವನ ನಿರ್ಮಾಣ ಮಾಡಲಾಗಿದೆ. ಜನರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಪ್ರಗತಿ ಪಥದತ್ತ ಸಾಗುತ್ತಿರುವ ದೇಶದಲ್ಲಿ ಎಲ್ಲಾ ವಿಭಾಗಗಳು ಡಿಜಿಟಲೈಸೇಷನ್ ಆಗುತ್ತಿವೆ. ಇದೇ ರೀತಿ ಗ್ರಂಥಾಲಯಗಳು ಕೂಡ ಡಿಜಿಟಲ್ ಗ್ರಂಥಾಲಯಗಳಾಗಿ ಪರಿವರ್ತನೆಯಾಗುತ್ತಿದ್ದು, ಇದರಿಂದ ಈ ಹಿಂದೆ ಆಗುತ್ತಿದ್ದ ಹಲವು ಸಮಸ್ಯೆಗಳಿಗೆ ಕಡಿವಾಣ ಹಾಕಲಾಗುತ್ತಿದೆ. ಅಗತ್ಯವಿರುವ ಎಲ್ಲಾ ಪುಸ್ತಕಗಳನ್ನು ಪಡೆಯಬಹುದು. ಎಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಕರೆ ನೀಡಿದರು. ಹೆಚ್ಸಿಎನ್ ನ್ಯೂಸ್, ಹಾಸನ್. ಅದೇ ರೀತಿ ಅಧ್ಯಕ್ಷರು ಕುಕ್ಕುಟ ಹಿರಿಯರಂತ ಗ್ಯಾರಳ್ಳಿ ಹರೀಶ್ ಅಣ್ಣವರವರೇ, ಸುಬ್ಸಾಮಣ್ಣವರವರೇ, ರಂಗಸಾಮಣ್ಣ ಮತ್ತು ನಾಗೇಶ್ ಅವರು, ಇದೇ ಊರಿನ ಗ್ರಾಮಸ್ಥರು, ಬೆಮ್ಮೆನಲ್ಲಿ ಅಧ್ಯಕ್ಷರು ಕೂಡ ಆಗಿದ್ದರು ನಾಗೇಶ್ ಅವರೇ. ಇವತ್ತೇನು ಗ್ರಾಮ ಸ್ವರಾಜ್ ಭವನ ಇವತ್ತು ಉದ್ಘಾಟನೆ ಮಾಡಲಿಕ್ಕೆ ಬಂದು ದೂರದಿಂದ ಬೆಂಗಳೂರಿನಿಂದ ಬಂದು ಇವತ್ತು ನಮ್ಮ ಸ್ವಾಮೀಜಿಯವರು, ಅದು ವಿಶೇಷವಾಗಿ ಹಾಸನ ಜಿಲ್ಲೆ, ಅದು ಹಾಸನ ವಿಧಾನಸಭಾ ಕ್ಷೇತ್ರ ಇರ್ಬೋದು, ಹಾಸನ ಜಿಲ್ಲೆಯಲ್ಲೇ ಅವ್ರದೇ ಆದಂಥ ಛಾಪನ್ನು ಹಾಸನ ಜಿಲ್ಲೆಯಲ್ಲಿ ಮೂಡಿಸೋಗಿದ್ದಾರೆ. ಇವತ್ತೇನು AC ಆಗಿ ಇಲ್ಲಿ ಕೆಲಸ ಮಾಡ್ತಾ ಸಂದರ್ಭದಲ್ಲೂ ಕೂಡ ಬರೀ ದೊಡ್ಡಕೊಂಡಗುಳ ಗ್ರಾಮ ಅಲ್ಲ, ಹಲವಾರು ನಗರ ಭಾಗದಲ್ಲಿರ್ಬೋದು, ಎಲ್ಲ ಗ್ರಾಮದಲ್ಲೂ ಕೂಡ ಕಲ್ಯಾಣಿಗಳಿರ್ಬೋದು, ಕೆರೆಕಟ್ಟೆಗಳನ್ನ ಜೀರ್ಣೋದ್ಧಾರ ಮಾಡುವಂಥದ್ದು, ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡುವಂಥದ್ದು ಇರ್ಬೋದು, ಹಲವಾರು ಕೆಲಸ ಕಾರ್ಯಗಳನ್ನ ಅವ್ರದೇ ಆದಂಥ ಒಂದು ಶಕ್ತಿಯಿಂದ ಹಾಸನ ಜಿಲ್ಲೆಯಲ್ಲಿ ಇವತ್ತು ಅವರು ಒಂದು ಸಾಕ್ಷಿಗುಡ್ಡನ್ನ ಬಿಟ್ಟು ಹೋಗಿದ್ದಾರೆ. ಇವತ್ತು ಹಾಸನ ದೂರದಿಂದ ಬಂದು ಇವತ್ತು ಇನ್ನು ಗ್ರಾಮ ಸ್ವರಾಜ್ ಭವನನ್ನ ಅವತ್ತು ಊರ. ಮೈಸೂರು ದಸರಾ ಹಬ್ಬದ ಉದ್ಘಾಟನೆಗೆ ಸಾಹಿತಿ ಭಾನು ಮುಷ್ತಾಕ್ ಅವರನ್ನು ಆಹ್ವಾನಿಸಿರುವ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಹಿಂದೂ ಜನಜಾಗೃತಿ ಸಮಿತಿಯು ತೀವ್ರ ವಿರೋಧ ವ್ಯಕ್ತಪಡಿಸಿದೆ. ಈ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರ ಸಲ್ಲಿಸಿರುವ ಸಮಿತಿ, ಕೋಟ್ಯಾಂತರ ಹಿಂದೂ ಭಕ್ತರ ಭಾವನೆಗಳಿಗೆ ಧಕ್ಕೆ ತರುವಂತಹ ಈ ನಿರ್ಧಾರವನ್ನು ತಕ್ಷಣ ಹಿಂತೆಗೆದುಕೊಳ್ಳಬೇಕೆಂದು ಆಗ್ರಹಿಸಿದೆ. ಇದೇ ವೇಳೆ ಹಿಂದೂ ಜನಜಾಗೃತಿ ಸಮಿತಿ ಅನಂತರಾಜು ಮಾಧ್ಯಮದೊಂದಿಗೆ ಮಾತನಾಡಿ, ದಸರಾ ಹಬ್ಬದ ಧಾರ್ಮಿಕ ಹಾಗೂ ಪಾರಂಪರಿಕ ಮಹತ್ವವನ್ನು ಸ್ಮರಿಸಿ ಮೈಸೂರು ದಸರಾ ಕೇವಲ ಸಾಂಸ್ಕೃತಿಕ ಹಬ್ಬವಲ್ಲ, ನವರಾತ್ರಿಯ 9 ದಿನಗಳಲ್ಲಿ ಕಾಳಿ, ಮಹಾಲಕ್ಷ್ಮಿ ಮತ್ತು ಸರಸ್ವತಿ ದೇವಿಯ ಆರಾಧನೆ ನಡೆಯುತ್ತದೆ. ವಿಜಯದಶಮಿಯಂದು ಚಾಮುಂಡೇಶ್ವರಿ ದೇವಿ ಮಹಿಷಾಸುರನ ಸಂಹಾರ ಮಾಡಿದ ನೆನಪಿಗಾಗಿ ವಿಜಯೋತ್ಸವವನ್ನು ಆಚರಿಸಲಾಗುತ್ತದೆ. ಇಂತಹ ಪವಿತ್ರ ಹಬ್ಬದ ಉದ್ಘಾಟನೆಗೆ ಆಹ್ವಾನಿತ ಮುಖ್ಯ ಅತಿಥಿಯು ದೇವಿಯ ಮೇಲಿನ ಶ್ರದ್ಧೆ ಮತ್ತು ನಾಡ ದೇವಿಯ ಮೇಲಿನ ಗೌರವ ಹೊಂದಿರಬೇಕು ಎಂದರು. ಭಾನು ಮುಷ್ತಾಕ್ ಅವರ ಹಿಂದಿನ ಭಾಷಣಗಳನ್ನು ಉಲ್ಲೇಖಿಸಿ, ಅವರು ಭುವನೇಶ್ವರಿ ದೇವಿಯನ್ನ ನಂಬುವುದಿಲ್ಲವೆಂದು ಹೇಳಿರುವುದು, ಜೊತೆಗೆ ದತ್ತಪೀಠ ಹೋರಾಟದ ಸಂದರ್ಭದಲ್ಲೂ ಮುಸ್ಲಿಂ ಸಮುದಾಯದ ಪರವಾಗಿ ನಿಲುವು ತಳೆದಿರುವುದು ಭಕ್ತರಲ್ಲಿ ಅಸಮಾಧಾನ ಉಂಟುಮಾಡಿದೆ ಎಂದು ಆರೋಪಿಸಿದೆ. ಇಂತಹ ವ್ಯಕ್ತಿಯನ್ನ ದಸರಾ ಉದ್ಘಾಟನೆಗೆ ಆಹ್ವಾನಿಸಿರುವುದು ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತರುತ್ತದೆ ಎಂದು ಖಂಡಿಸಿದರು. ಕರ್ನಾಟಕವು ಸಂಸ್ಕೃತಿ ಮತ್ತು ಪರಂಪರೆಯನ್ನು ಪ್ರತಿನಿಧಿಸುವ ಅನೇಕ ಗಣ್ಯರನ್ನ ಹೊಂದಿದೆ. ಪದ್ಮಭೂಷಣ ಪುರಸ್ಕೃತ ಡಾ ಭೈರಪ್ಪ ಅವರು ಭಾರತದ ಅತ್ಯುನ್ನತ ಸಾಹಿತ್ಯ ಸಮ್ಮಾನಗಳನ್ನು ಪಡೆದಿದ್ದಾರೆ. ಅವರ ಕೃತಿಗಳು ರಾಷ್ಟಮಟ್ಟದಲ್ಲಿ ಕೀರ್ತಿ ತಂದಿವೆ. ಇಂತಹ ಕೀರ್ತಿಶಾಲಿ ವ್ಯಕ್ತಿಯನ್ನ ಕಡೆಗಣಿಸಿ ವಿವಾದಾತ್ಮಕ ಅಭಿಪ್ರಾಯ ಹೊಂದಿರುವವರನ್ನ ಆಹ್ವಾನಿಸುವುದು ಸಮಂಜಸವಲ್ಲ ಎಂದರು. ಸರ್ಕಾರವು ಭಾನು ಮುಷ್ತಾಕ್ ಅವರನ್ನ ಆಹ್ವಾನಿಸುವ ನಿರ್ಧಾರವನ್ನು ತಕ್ಷಣ ಹಿಂತೆಗೆದು ಡಾ SL ಭೈರಪ್ಪ ಅಂತಹವರನ್ನ ಆಹ್ವಾನಿಸುವ ಮೂಲಕ ಹಬ್ಬದ ಪಾವಿತ್ರ್ಯತೆಯನ್ನು ಕಾಪಾಡಬೇಕು. ಇದರಿಂದ ಹಿಂದೂ ಭಕ್ತರ ಭಾವನೆಗಳಿಗೆ ನ್ಯಾಯ ಸಿಗುತ್ತದೆ ಎಂದು ಕೋರಿದರು. ಇದೇ ವೇಳೆ ಹಿಂದೂ ಜನಜಾಗೃತಿ ಸಮಿತಿಯ ಸುಜಾತ, ಗೋವಿಂದರಾಜು, ಪ್ರಕಾಶ್, ವೇದ, ಲಕ್ಷ್ಮಿ, ಪುಷ್ಪ, ದೇವಿಕಾ ಇತರರು ಉಪಸ್ಥಿತರಿದ್ದರು. ಹೆಚ್ಸಿಎನ್ ನ್ಯೂಸ್, ಹಾಸನ್. ಜಾಗೃತಿ ಸಮಿತಿ ಹಾಸನ ಮೈಸೂರು ದಸರಾ ಉದ್ಘಾಟನೆಗೆ ಭಾನು ಮುಷ್ತಾಕ್ ಅವರನ್ನು ಆಹ್ವಾನಿಸಿರುವುದು ನಿರ್ಧಾರವನ್ನು ಪರಿಶೀಲನೆ ಮಾಡುವಂತೆ ಮುಖ್ಯಮಂತ್ರಿಗಳಲ್ಲಿ ಮನವಿ ಸಲ್ಲಿಸುತ್ತಿದ್ದೇವೆ. ಹಿಂದೂ ಜನಜಾಗೃತಿ ಸಮಿತಿಯ ಪರವಾಗಿ ಕರ್ನಾಟಕದ ಕೋಟ್ಯಾಂತರ ಹಿಂದೂ ಭಕ್ತರ ಭಾವನೆಗಳನ್ನು ತಿಳಿಸಲು ನಾವು ಈ ಮನವಿ ಪತ್ರವನ್ನು ಸಲ್ಲಿಸುತ್ತಿದ್ದೇವೆ. ಮೈಸೂರು ದಸರಾ ಉದ್ಘಾಟನೆಗೆ ಭಾನು ಮುಷ್ತಾಕ್ ಅವರನ್ನು ಆಹ್ವಾನಿಸಿರುವ ಸರ್ಕಾರದ ನಿರ್ಧಾರವು ಭಕ್ತರಲ್ಲಿ ತೀವ್ರ ಅಸಮಾಧಾನ ಉಂಟು ಮಾಡಿದೆ.
ಮೈಸೂರು ದಸರಾ ಕೇವಲ ಸಾಂಸ್ಕೃತಿಕ ಹಬ್ಬವಲ್ಲ, ಅದು ಕರ್ನಾಟಕದ ಅತಿ ದೊಡ್ಡ ಧಾರ್ಮಿಕ ಹಾಗೂ ಪಾರಂಪರಿಕ ಹಬ್ಬ. 9 ದಿನಗಳ ನವರಾತ್ರಿ ವೇಳೆ ಕಾಳಿ, ಮಹಾಲಕ್ಷ್ಮಿ, ಸರಸ್ವತಿ ದೇವಿಯರ ಆರಾಧನೆ ನಡೆಯುತ್ತದೆ. 10ನೇ ದಿನ ದೇವಿ ಚಾಮುಂಡೇಶ್ವರಿ ಮಹಿಷಾಸುರನ ಸಂಹಾರ ಮಾಡಿ ವಿಜಯೋತ್ಸವವನ್ನು ಆಚರಿಸಲಾಗುತ್ತದೆ. ಇಂತಹ ಪವಿತ್ರ ಹಬ್ಬದ ಉದ್ಘಾಟನೆಗೆ ಆಹ್ವಾನಿತ ಮುಖ್ಯ ಅತಿಥಿ ದೇವಿಯ ಮೇಲೆ ಶ್ರದ್ಧೆ. ಕೇವಲ ಚುನಾವಣೆ ವೇಳೆ ಮಾತ್ರವಲ್ಲ, ವರ್ಷದ 365 ದಿನವೂ ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಮಿತಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸಲಿದೆ ಎಂದು ರಾಜ್ಯ ಘಟಕದ ಪ್ರಚಾರ ಸಮಿತಿ ಅಧ್ಯಕ್ಷ ವಿನಯ್ ಕುಮಾರ್ ಸೊರಕೆ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿದ ಅವರು, ಈ ಬಾರಿ ಎಐಸಿಸಿ ಪ್ರಥಮ ಬಾರಿಗೆ ಪ್ರಚಾರ ಸಮಿತಿ ಪದಾಧಿಕಾರಿಗಳ ಪಟ್ಟಿ ಬಿಡುಗಡೆ ಮಾಡಿರುವುದಾಗಿ ತಿಳಿಸಿದರು. ಜಿಲ್ಲಾ, ಬ್ಲಾಕ್ ಪಂಚಾಯಿತಿ ಹಾಗೂ ವಾರ್ಡ್ ಮಟ್ಟದಲ್ಲಿ ಪ್ರಚಾರ ಸಮಿತಿಗಳನ್ನು ರಚಿಸಲಾಗುತ್ತಿದ್ದು, ಡಿಜಿಟಲ್ ಯೂತ್ ಹೆಸರಲ್ಲಿ ಪಂಚಾಯಿತಿ ಮಟ್ಟದ ಸದಸ್ಯರ ಸೇರ್ಪಡೆಗೂ ಯೋಜನೆ ಮಾಡಲಾಗಿದೆ. ರಾಜ್ಯದ 59,000ಕ್ಕೂ ಹೆಚ್ಚು ಬೂತ್ಗಳಲ್ಲಿ ಪ್ರತಿ ಬೂತ್ನಿಂದ ಕನಿಷ್ಠ 2 ಸೇರಿದರೆ 1 ಲಕ್ಷಕ್ಕೂ ಹೆಚ್ಚು ಸದಸ್ಯರನ್ನು ಸೆಳೆಯಬಹುದು ಎಂದರು. ಅವರು ಮುಂದುವರೆದು ಜಿಲ್ಲಾ ಮತ್ತು ಬ್ಲಾಕ್ ಮಟ್ಟದಲ್ಲಿ ಪ್ರಚಾರ ಸಮಿತಿಗಳನ್ನು ರಚಿಸುವ ಜೊತೆಗೆ ಮುಂದಿನ ಚುನಾವಣೆ ದೃಷ್ಟಿಯಿಂದ ಹಲವೆಡೆ ಕಾರ್ಯಾಗಾರಗಳನ್ನು ಆಯೋಜಿಸಲಾಗುತ್ತಿದೆ. ಈ ಮೂಲಕ ಸಮಿತಿಗಳಿಗೆ ಚೈತನ್ಯ ತುಂಬಲಾಗುತ್ತದೆ ಎಂದರು. ಬೆಳಗಾವಿ ಕಾಂಗ್ರೆಸ್ ಅಧಿವೇಶನಕ್ಕೆ 100 ವರ್ಷ ಪೂರೈಸಿದ ಹಿನ್ನೆಲೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ರಾಜ್ಯಾದ್ಯಂತ ಪ್ರಚಾರ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಸೇರಿ ಹಲವು ಮುಖಂಡರು ಭಾಗವಹಿಸಿದ್ದು, ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಎಂಬ ಘೋಷಣೆಯಡಿ ಈ ಅಭಿಯಾನ ಆರಂಭವಾಗಿದೆ ಎಂದರು. ಜನರಲ್ಲಿ ಜಾಗೃತಿ ಮೂಡಿಸಲು ರಾಹುಲ್ ಗಾಂಧಿ 1800 ಕಿಲೋಮೀಟರ್ ಪಾದಯಾತ್ರೆ ನಡೆಸಿದ್ದಾರೆ. ಮತಗಳ್ಳತನದ ಸಮಸ್ಯೆ ಗಂಭೀರವಾಗಿದ್ದು, ಈ ಕುರಿತು ಕಾಂಗ್ರೆಸ್ ಪಕ್ಷ ನಿರಂತರವಾಗಿ ಜನಜಾಗೃತಿ ಮಾಡುತ್ತಿದೆ. ಮಹದೇವಪುರ ಕ್ಷೇತ್ರದಲ್ಲಿ ಸುಮಾರು 80,000 ಹೆಚ್ಚುವರಿ ಮತಗಳನ್ನು ಪತ್ತೆ ಹಚ್ಚಲಾಗಿದೆ. ಇದಕ್ಕಾಗಿ ಪಕ್ಷದಿಂದಲೇ ಪ್ರತಿಭಟನೆ ನಡೆದಿದೆ ಎಂದು ಸೊರಕೆ ಹೇಳಿದರು. ಅವರು ಉದಾಹರಣೆಯಾಗಿ ಬಿಹಾರದ ಚುನಾವಣೆಯನ್ನು ಉಲ್ಲೇಖಿಸಿ, ಅಲ್ಲಿ 65 ಲಕ್ಷ ಮತದಾರರ ಪಟ್ಟಿಯನ್ನೇ ಕಿತ್ತು ಹಾಕಲಾಗಿದೆ. ಬೆಂಗಳೂರಿನ ಒಂದೇ ಮನೆಯಲ್ಲಿ 942 ಮತದಾರರ ಹೆಸರು ಸೇರಿಸಿರುವುದನ್ನು ಮಾಧ್ಯಮಗಳು ಬಹಿರಂಗಪಡಿಸಿವೆ. ಇಂತಹ ಘಟನೆಗಳ ಬಗ್ಗೆ ಜನರಿಗೆ ಹೆಚ್ಚಿನ ಮಾಹಿತಿ ನೀಡಬೇಕು ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಜಿಲ್ಲಾ ಘಟಕದ ಅಧ್ಯಕ್ಷ ಇಎಚ್ ಲಕ್ಷ್ಮಣ್, ಜಿಲ್ಲಾ ವಕ್ತಾರ ದೇವರಾಜೇಗೌಡ, ಮುನೀರ್, ರಘು ದಾಸರಕೊಪ್ಲು, ಪದ್ಮಪ್ರಸಾದ್, ಆಸಿಫ್ ಸೇರಿದಂತೆ ಹಲವು ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ನಾವು ಕಳೆದ ವಾರ ಬಾಂಬೆ, ಕರ್ನಾಟಕ ಜಿಲ್ಲೆಗಳನ್ನು 9 ಜಿಲ್ಲೆಗಳನ್ನು ನಾವು ಪ್ರವಾಸವನ್ನು ಮಾಡಿ ಅಲ್ಲಿ ನಮ್ಮ ಪ್ರಚಾರ ಸಮಿತಿಗೆ ಚಾಲನೆ ಕೊಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಮೊನ್ನೆಯಿಂದ ರಾಮನಗರ, ಮಂಡ್ಯ, ಮೈಸೂರು, ಚಾಮರಾಜನಗರ, ಬೆಳಗ್ಗೆ ಕೊಡಗು ಮುಗಿಸಿಕೊಂಡು ಇವತ್ತು ಹಾಸನಕ್ಕೆ ಬಂದಿದ್ದೇವೆ. ನಾಳೆ ಚಿಕ್ಕಮಗಳೂರಿನಲ್ಲಿ ನಮ್ಮ ಕಾರ್ಯಕ್ರಮ ಇದೆ. ನಮ್ಮ ಮೂಲ ಉದ್ದೇಶ ಏನು ಅಂತ ಹೇಳಿದರೆ, ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಚಾರ ಸಮಿತಿ ಅಂತ ಹೇಳಿದರೆ ಬರೀ ಚುನಾವಣಾ ಸಂದರ್ಭಕ್ಕೆ ಮಾತ್ರ ಸೀಮಿತ ಅನ್ನುವಂಥ ರೀತಿಯಲ್ಲಿ ಇತ್ತು. ಇವತ್ತು ಪ್ರಥಮ ಬಾರಿಗೆ ನಮ್ಮ ಪದಾಧಿಕಾರಿಗಳ ಪಟ್ಟಿಯನ್ನು ಎಐಸಿಸಿ ಇವತ್ತು ಅನುಮೋದನೆ ಮಾಡಿಕೊಟ್ಟಿದೆ. ಹಾಗಾಗಿ 365 ದಿವಸ ಕೂಡ ನಾವು ಪ್ರಚಾರ ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅನ್ನುವಂಥ ರೀತಿಯಲ್ಲಿ ನಾವು ನಮ್ಮ ಸಂಘಟನೆಯನ್ನು ಬೆಳೆಸ್ಕೊಳ್ಬೇಕು. ಇಲ್ಲಿ ಶ್ರೀಯುತ ದೇವರಾಜ್ ರವರು ಅಧ್ಯಕ್ಷರಾಗಿದ್ದಾರೆ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಸರ್ಕಾರಿ ಶಾಲೆಗಳನ್ನು ಉಳಿಸುವುದು, ನಮ್ಮ ಮಕ್ಕಳಿಗೆ ಶಿಕ್ಷಣ ಕಲ್ಪಿಸುವುದು, ಗುಣಮಟ್ಟದ ಶಿಕ್ಷಣ ನೀಡುವುದು ಕೇವಲ ಸರ್ಕಾರದ ಮತ್ತು ಶಿಕ್ಷಕರ ಮತ್ತು ಸಿಬ್ಬಂದಿಯವರ ಕೆಲಸವಲ್ಲ, ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಎಂದು ಜಿಲ್ಲಾಧಿಕಾರಿ ಲತಾ ಕುಮಾರಿ ಹೇಳಿದರು. ಹಾಸನ ನಗರದ ಪೆನ್ಷನ್ ಮೊಹಲ್ಲಾದ ಬಳಿ ಇರುವ ಸರ್ಕಾರಿ ಉರ್ದು, ಇಂಗ್ಲಿಷ್ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ದಿವಂಗತ ಸೈಯದ್ ಅಬ್ದುಲ್ ರಶೀದ್ ನಿವೃತ್ತ ಶಿಕ್ಷಕರ ಸ್ಮರಣಾರ್ಥ ವಾರ್ಷಿಕ ಶೈಕ್ಷಣಿಕ ಕಾರ್ಯಕ್ರಮದ ಅಂಗವಾಗಿ ಬ್ಯಾಂಡ್ ಸೆಟ್ ಕೊಡುಗೆ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ನಮ್ಮ ಜೀವನದಲ್ಲಿಯೂ ಶಿಕ್ಷಣ ಬದಲಾವಣೆ ತರುತ್ತದೆ, ಹಾಗೆಯೇ ಕೆಲಸದಲ್ಲೂ ಶಿಕ್ಷಣ ಬದಲಾವಣೆ ತರಲಿದೆ. ಶಿಕ್ಷಣದ ಬಗ್ಗೆ ಯಾವ ವಿಷಯ ಬಂದರೂ ಮೊದಲ ಆದ್ಯತೆ ಶಿಕ್ಷಣಕ್ಕೆ ಕೊಡ್ತೇವೆ. ಇದೊಂದು ಸಣ್ಣ ಕಾರ್ಯಕ್ರಮವಾದರೂ ಇದರಲ್ಲಿ ದೊಡ್ಡ ಸಂದೇಶವಿದೆ. ಅಂದರೆ ಸರ್ಕಾರಿ ಶಾಲೆಗಳನ್ನು ಬಲಪಡಿಸುವಲ್ಲಿ ಪ್ರತಿಯೊಬ್ಬರ ಪಾತ್ರವಿದೆ. ಸರ್ಕಾರಿ ಶಾಲೆ ಎಂದರೆ ನಮ್ಮ ಶಾಲೆ. ಸರ್ಕಾರಿ ಶಾಲೆಗಳ ಉಳಿಸುವುದು, ನಮ್ಮ ಮಕ್ಕಳಿಗೆ ಶಿಕ್ಷಣ ಕಲ್ಪಿಸುವುದು, ಗುಣಮಟ್ಟದ ಶಿಕ್ಷಣ ನೀಡುವುದು ಕೇವಲ ಸರ್ಕಾರ, ಶಿಕ್ಷಕರು ಮತ್ತು ಸಿಬ್ಬಂದಿಯವರ ಕೆಲಸವಲ್ಲ, ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಎಂದರು.
ಒಟ್ಟಾಗಿ ಒಂದು ಪ್ರಯತ್ನ ಮಾಡಿದಾಗ ಉತ್ತಮ ಫಲಿತಾಂಶ ಬರುತ್ತದೆ. ಸರ್ಕಾರಿ ಶಾಲೆ ಉಳಿಸುವ ನಿಟ್ಟಿನಲ್ಲಿ ಎಲ್ಲರೂ ಕೊಡುಗೆ ನೀಡಬೇಕು. ಈಗಾಗಲೇ ಈ ಶಾಲೆಗೆ ಬೇಕಾಗಿರೋ ಸೌಲಭ್ಯಗಳ ಬಗ್ಗೆ ತಿಳಿಸಲಾಗಿದೆ. ಏನೇ ಇರಲಿ ಶಿಕ್ಷಣಕ್ಕೆ ಮೊದಲ ಗಮನ ಹರಿಸಬೇಕು. ಆರ್ಥಿಕವಾಗಿ ಸುಸ್ಥಿತಿಯಲ್ಲಿರುವವರು ಸರ್ಕಾರಿ ಶಾಲೆಗೆ ಕೊಡುಗೆ ನೀಡಿದರೆ ಇಂತಹ ಶಾಲೆಗಳನ್ನು ಉಳಿಸಿ ಬೆಳೆಸಬಹುದು. ಶಿಕ್ಷಣದಿಂದಲೇ ಮಕ್ಕಳಲ್ಲಿ ಬದಲಾವಣೆ ತರಬಹುದೆಂದು ಸಲಹೆ ನೀಡಿದರು. ಅವರು ವಿದ್ಯಾರ್ಥಿಗಳಿಗೆ ಸಂದೇಶ ನೀಡುತ್ತಾ ಸ್ವಾವಲಂಬನೆಯ ಜೀವನದ ಬಗ್ಗೆ ಹೆಚ್ಚಿನ ಒತ್ತು ಕೊಡಬೇಕು. ಹೆಣ್ಣು ಮಕ್ಕಳು ಯಾರ ಮೇಲೂ ಭಾರ ಹೊರಿಸದೆ ಸ್ವತಂತ್ರರಾಗಿ ಬದುಕಲು ಪ್ರೋತ್ಸಾಹಿಸಬೇಕು. ಗಂಡು ಮಕ್ಕಳು ವಯಸ್ಸಿಗೆ ಬಂದಾಗ ಹದಿಹರಿಯದಲ್ಲಿ ಕೆಲವೊಮ್ಮೆ ದಾರಿ ತಪ್ಪೋದು ಕಾಣಿಸಬಹುದು. ಈಗಿನಿಂದಲೇ ವ್ಯಸನ ಮತ್ತು ಇತರೆ ದುಶ್ಚಟಗಳಿಂದ ದೂರ ಇರಲು ಅವರಿಗೆ ತಿಳುವಳಿಕೆ ನೀಡಬೇಕೆಂದು ಕೋರುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಕೆಎಂ ಬಲರಾಮ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆ ರಂಗನಾಥ್, ಜಿಲ್ಲಾ ವಯಸ್ಕರ ಶಿಕ್ಷಣಾಧಿಕಾರಿ ಕಾಂತರಾಜ್, ಜನಪ್ರಿಯ ಆಸ್ಪತ್ರೆ ಚೇರ್ಮನ್ ಡಾ ಅಬ್ದುಲ್ ಬಶೀರ್, ಮಹಾನಗರ ಪಾಲಿಕೆ ಸದಸ್ಯ ರಫೀಕ್ ಅಹಮದ್, ಅಲ್ ಅಮೀನ್ ಶಿಕ್ಷಣ ಸಂಸ್ಥೆ ಸೈಯದ್ ತಾಜ್, ಹಸಿರು ಭೂಮಿ ಪ್ರತಿಷ್ಠಾನದ ಸಂಸ್ಥಾಪಕರಾದ ಆರ್ಪಿ ವೆಂಕಟೇಶ್ ಮೂರ್ತಿ, ಪತ್ರಿಕಾ ಛಾಯಾಗ್ರಾಹಕ ಅತೀಕುರ್ ರೆಹಮಾನ್, ಶಾಲಾ ಶಿಕ್ಷಕರ ಸಂಘದ ಚೈತ್ರಾ ಮಂಜೇಗೌಡ, ಸೈಯದ್ ಉಮರ್ ಫಾರೂಕ್, ಎಸ್ಎಸ್ ಪಾಷಾ, ಕಸಾಪ ಮಾಜಿ ಗೌರವಾಧ್ಯಕ್ಷ ರವಿನಾಕಲ್ಗೂಡು, ಮಾಜಿ ಅಧ್ಯಕ್ಷ ನಾಯಕರಹಳ್ಳಿ ಮಂಜೇಗೌಡ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಇನ್ನು ಮೀಟಿಂಗ್ ಎಲ್ಲ ಕಾಯ್ತಾ ಇದ್ದಾರೆ, ನನ್ನ ಬೈಕೊಳ್ತಾ ಇರ್ತಾರೆ, ಮೇಡಮ್ ಲೇಟ್ ಬರ್ತಾರೆ ಅಂತ ಹೇಳಿ. ಆದರೂ ಸಹ ಒಂದು ಹಾಫ್ ಆನ್ ಅವರ್, ಒಂದು ಅರ್ಧ ಗಂಟೆ ಸಮಯ ನಾನು ಹೆಚ್ಚಿಗೆ ತಗೊಳ್ತೀನಿ ಅಂದ್ಬಿಟ್ಟು ಈ ಕಡೆ ಬಂದೆ. ಯಾಕೆ ಅಂದರೆ ಅವರು ಒಂದು ಎಷ್ಟು ಉತ್ಸಾಹದಿಂದ ಒಂದು ಸರ್ಕಾರ ಶಾಲೆಗಳಿಗೆ ನಾವು ಒಂದು ಕೊಡುಗೆಯನ್ನು ಕೊಡ್ತಾ ಇದ್ದೇವೆ, ಅವುಗಳನ್ನು ಈಗೆಲ್ಲ ತೋರಿಸ್ತಾ ಬಂದರು. ಏನೇನು ಆಗಬೇಕಾಗಿದೆ ಶಾಲೆಗೆ ಮತ್ತು ಏನೇನು ಅವಶ್ಯಕತೆ ಇದೆ ಅಂತೇಳಿ ನಮ್ಮ ಗಮನಕ್ಕೆ ತೆಗೆದುಕೊಂಡು ಬಂದರು. ಸೊ ನಾವು ಮೊದಲೇ ಹೇಳಿದ್ವಿ, ಶಿಕ್ಷಣಕ್ಕೆ ಆದ್ಯತೆ ಕೊಡೋದ್ರಿಂದ ಇದು ನಮ್ಮ ಗಮನದಲ್ಲಿ ಮೊದಲೇ ಆದ್ಯತೆಯಲ್ಲಿ ಇರ್ತದೆ. ಅವರು ಒಂದು ಮಾತು ಹೇಳಿದರು, ಮೇಡಮ್ ನಮ್ಮ ತಂದೆ ಶಿಕ್ಷಕರು, ಅವರು ಸೈಯದ್ ಅಬ್ದುಲ್ ರಶೀದ್ ಅವರು, ಮತ್ತು ಅವರ ತಾಯಿಯೂ ಶಿಕ್ಷಕರು. ಕೆನರಾ ಬ್ಯಾಂಕ್ ಶಾಖೆ ಸಾಮಾಜಿಕವಾಗಿ ಸಾರ್ವಜನಿಕ ಸುರಕ್ಷತೆಗಾಗಿ 3 ತಿಂಗಳ ಹಣಕಾಸು ಸೇರ್ಪಡೆ ಅಭಿಯಾನ ಮತ್ತು ಜನ ಸುರಕ್ಷತಾ ಯೋಜನೆಗಳನ್ನು ಹಮ್ಮಿಕೊಂಡಿದ್ದು, ಗ್ರಾಹಕರು ಹತ್ತಿರದ ಶಾಖೆಗೆ ಭೇಟಿ ನೀಡಿ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಜಿಲ್ಲಾ ಬ್ಯಾಂಕ್ ವ್ಯವಸ್ಥಾಪಕಿ ಲತಾ ಸರಸ್ವತಿ ಹೇಳಿದರು. ಅರಸೀಕೆರೆ ನಗರದಲ್ಲಿ ಬುಧವಾರ ನಡೆದ ಕೆನರಾ ಬ್ಯಾಂಕ್ನ 3 ತಿಂಗಳ ಹಣಕಾಸು ಸೇರ್ಪಡೆ ಪರಿಪೂರ್ಣ ಅಭಿಯಾನದಲ್ಲಿ ಮಾತನಾಡಿ, ಜೀವನದ ಉತ್ತಮ ನಿರ್ವಹಣೆಗೆ ಕೆನರಾ ಬ್ಯಾಂಕಿನಲ್ಲಿ ಜೀವ ವಿಮೆ ರಕ್ಷಣೆ ಮೂಲಕ 436 ರೂಪಾಯಿಗಳ ಕಂತು ಪಾವತಿಸಿ 2 ಲಕ್ಷದವರೆಗೂ ಮೊತ್ತ ಪಡೆಯಬಹುದು. ಅಪಘಾತ ವಿಮೆ, ಅಟಲ್ ಪಿಂಚಣಿ ಯೋಜನೆ, ಪ್ರಧಾನಮಂತ್ರಿ ಭೀಮಾ ಯೋಜನೆ, 10 ವರ್ಷ ಹಾಗೂ ಅದಕ್ಕಿಂತ ಹೆಚ್ಚಿನ ವರ್ಷಗಳ ಹಿಂದೆ ತೆರೆಯಲಾದ ಉಳಿತಾಯ ಖಾತೆಗಳಿಗೆ ಮತ್ತು ನಿಷ್ಕ್ರಿಯ ಖಾತೆಗಳಿಗೆ ಸೌಲಭ್ಯವನ್ನು ಈ ಅಭಿಯಾನದಲ್ಲಿ ಗ್ರಾಹಕರು ಬಳಸಿಕೊಳ್ಳಬಹುದೆಂದು ಹೇಳಿದರು. ಬ್ಯಾಂಕಿನ ಪ್ರಧಾನ ವ್ಯವಸ್ಥಾಪಕಿ ಮಮತಾ ಜೋಶಿ ಮಾತನಾಡಿ, ಕೇಂದ್ರದ ಸಂಪೂರ್ಣ ಸಹಕಾರದಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಕೆನರಾ ಬ್ಯಾಂಕ್ ವಿವಿಧ ಯೋಜನೆಗಳ ಅಭಿಯಾನದ ಮೂಲಕ ಪ್ರಾರಂಭ ಮಾಡಿದೆ ಎಂದು ತಿಳಿಸಿದರು. ವಿವಿಧ ಸ್ವಸಹಾಯ ಸಂಘಗಳಿಗೆ ಸುಮಾರು 1 ಕೋಟಿ ರೂಪಾಯಿ ಸಾಲ ನೀಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಸಹಾಯಕ ಮಹಾಪ್ರಬಂಧಕ ಆಂಟೋನಿರಾಜ್, ವಿಭಾಗೀಯ ವ್ಯವಸ್ಥಾಪಕ ಸಂದೀಪ್ ಸಿಂಗ್, ಬ್ಯಾಂಕ್ ವ್ಯವಸ್ಥಾಪಕ ಧರ್ಮಲಿಂಗ, ಹಾರನಹಳ್ಳಿ ಪಂಚಾಯಿತಿ ಪಿಡಿಒ ರಾಧಮ್ಮ, ಆರ್ಥಿಕ ಸಾಕ್ಷರತಾ ಸಮಾಲೋಚಕಿ ಕುಸುಮ ಎಂಎಸ್ ಹಾಜರಿದ್ದರು. HCN ನ್ಯೂಸ್ ಅರಸೀಕೆರೆ. ಈ ಒಂದು ಸ್ಯಾಚುರೇಷನ್ ಕ್ಯಾಂಪೇನ್ ಏನು ಹಮ್ಮಿಕೊಂಡಿದ್ದೀವಿ ಅದರ ಬಗ್ಗೆ ಮಾಹಿತಿ ನೀಡಲು ನಾನು ಇಷ್ಟಪಡ್ತೀನಿ. ಮೊದಲನೇದಾಗಿ ನಾನು ನಮ್ಮ ಪ್ರೇಯರ್ ಹೇಳಿದವ್ರು ನಾಗರತ್ನ ಮೇಡಮ್ಗೆ ಥ್ಯಾಂಕ್ಸ್ ಹೇಳ್ತಾ, ನೀವೆಲ್ಲರೂ ಬಂದಿರೋದಕ್ಕೆ ಫಸ್ಟು ಥ್ಯಾಂಕ್ಸ್ ಹೇಳ್ತೀನಿ. ಸೊ ನಾವಿವತ್ತು ಇಲ್ಲಿ ಏನಕ್ಕೆ ಬಂದಿದ್ದೀವಿ ಅಂದರೆ, ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಬ್ಯಾಂಕ್ನಿಂದ 3 ತಿಂಗಳದ್ದು ಸ್ಯಾಚುರೇಷನ್ ಕ್ಯಾಂಪೇನ್ ಅಂತ ಒಂದು ಪ್ರೋಗ್ರಾಮ್ ಹಮ್ಮಿಕೊಂಡಿದ್ದೀವಿ. ಇದು ಬಂದು 1 ಜುಲೈ ಇಂದ 30 ಸೆಪ್ಟೆಂಬರ್ ತನಕ ಈ 3 ತಿಂಗಳಲ್ಲಿ ನಮ್ಮ ಹಾಸನ ಜಿಲ್ಲೆಯಲ್ಲಿ 264 ಗ್ರಾಮ ಪಂಚಾಯಿತಿ ಇದೆ. ನಾವು ಈಗಾಗಲೇ 212 ಗ್ರಾಮ ಪಂಚಾಯಿತಿಯನ್ನು ಈ ಸ್ಯಾಚುರೇಷನ್ ಮೂಲಕ ಕವರ್ ಮಾಡಿದ್ದೀವಿ. ನಿಮ್ಮ ಕೆನರಾ ಬ್ಯಾಂಕ್, ನಮ್ಮ ಕೆನರಾ ಬ್ಯಾಂಕ್ ಸಾಮಾನ್ಯ ಜನರಿಗೆ ಸಪೋರ್ಟ್ ಮಾಡುತ್ತಿದೆ. ಮುಖ್ಯವಾಗಿ ನಮ್ಮ ರೈತ ಬಂಧುಗಳು, ಮಹಿಳೆಯರು ಮತ್ತು ಚಿಕ್ಕ ವ್ಯಾಪಾರಿಗಳಿಗೆ ಸಹಾಯ ಮಾಡುತ್ತಿದೆ. ಈ ವರ್ಷದಲ್ಲಿ ನಿಮ್ಮ ಕೆನರಾ ಬ್ಯಾಂಕ್ ಹಾಸನ ರೀಜನ್ 24 ಕೋಟಿ ರೈತ ಬಂಧುಗಳಿಗೆ ಸಾಲ ನೀಡಿದೆ. SHG ಗ್ರೂಪ್ಗಳಲ್ಲಿ ನಮ್ಮ ಮಹಿಳೆಯರಿಗೆ 67 ಕೋಟಿ ಸಾಲ ನೀಡಿದೆ ಮತ್ತು ಡೈರಿ ವ್ಯವಸಾಯಕ್ಕೆ 21 ಕೋಟಿ ಸಾಲ ನೀಡಿದೆ. ಮುಖ್ಯವಾಗಿ ಈ ಪ್ರೋಗ್ರಾಮ್ ಅನ್ನು PMJJY ನಾನು ಆ್ಯಕ್ಚುಲಿ ಕನ್ನಡದವಳೆ, ಬೆಂಗಳೂರಲ್ಲೇ ಇರ್ತೀನಿ. ಬಟ್ ಈ ಊರಿಗೆ ಬಂದು ಇಷ್ಟು ಚೆನ್ನಾಗಿದೆ ಇರೋ ಊರಲ್ಲೇ ನೋಡಿ ಖುಷಿ ಆಯ್ತು ನನಗೆ. ಒಂಥರ ನೆಮ್ಮದಿಯ ಲೈಫ್, ನೆಮ್ಮದಿಯ ಜೀವನ. ಎಲ್ಲರ ಮುಖದ ಮೇಲೂ
ಸರ್ಕಾರ ಇದನ್ನು ನಿಮಗಾಗಿ ನಿಮ್ಮವರೆಗೂ ತಲುಪುವಂತ ಒಂದು ಕಾರ್ಯಕ್ರಮವನ್ನು ಸರ್ಕಾರವೇ ಇದನ್ನು ನಿಯೋಜಿಸಿದೆ. ಇದು 3 ತಿಂಗಳ ಹಣಕಾಸು ಸೇರ್ಪಡೆ ಪರಿಪೂರ್ಣತೆ ಅಭಿಯಾನ. ಅಂದರೆ ಅರ್ಹತೆ ಇರುವವರೆಲ್ಲರೂ ಈ ವಿಮೆಗಳನ್ನು ನಿಮ್ಮ ಅಕೌಂಟ್ ಅನ್ನು ಅದು ಮಾಡಲೇಬೇಕು ಅನ್ನೋದನ್ನ ನಿಮಗೆ ರಿಕ್ವೆಸ್ಟ್ ಆಗಿ ಮಾಡ್ತಾ ಇದ್ದೀವಿ ನಾವು. ನೀವು ಜನ್ಧನ್ ಅಕೌಂಟ್ ನೀವು ಎಲ್ಲರೂ ಓಪನ್ ಮಾಡಿರ್ತೀರಾ ಮುಖ್ಯವಾಗಿ. ಆಮೇಲೆ ಈ ಸಣ್ಣ ಸಣ್ಣ ವಿಮೆಗಳು ಏನಿದ್ದಾವೆ. HCI ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಹಾಸನ ಜಿಲ್ಲೆಯ ಜೀವ ವಿಮಾ ನಿಗಮದ ವತಿಯಿಂದ ಸೆಪ್ಟೆಂಬರ್ 1ರಿಂದ 7ರವರೆಗೂ ವಿಮಾ ಸಪ್ತಾಹವನ್ನು ಆಚರಿಸಲಾಗುತ್ತಿದೆ. ಈ ವಿಮಾ ಸಪ್ತಾಹದ ಅಂಗವಾಗಿ ಸೆಪ್ಟೆಂಬರ್ 1ರಂದು ಪುನರುಜ್ಜೀವನಗೊಳಿಸಿದ ಹಾಸನ ಶಾಖೆಯ ಕಟ್ಟಡವನ್ನು ಉದ್ಘಾಟನೆ ಮಾಡಲಾಯಿತು. ಸೆಪ್ಟೆಂಬರ್ 2ರಂದು ಪಾಲಿಸಿ ಪಡೆದವರನ್ನ ಭೇಟಿ ಮಾಡಲಾಯಿತು ಮತ್ತು 3ನೇ ತಾರೀಕು ನಗರದ ಹೇಮಾವತಿ ಪ್ರತಿಮೆಯಿಂದ ಕುವೆಂಪು ನಗರದ ಜೀವ ವಿಮಾ ಶಾಖೆ ಕಟ್ಟಡದವರೆಗೂ ಎಲ್ಲ ಅಧಿಕಾರಿ ವರ್ಗದವರು ವಾಕಥಾನ್ ನಡೆಸಿದ್ರು. ಈ ಸಂದರ್ಭದಲ್ಲಿ ಸೀನಿಯರ್ ಮ್ಯಾನೇಜರ್ ಅರುಣ್ ಸೆಲ್ವಿ ಮಾತನಾಡಿ, ನಮ್ಮ ಅಧಿಕಾರಿಗಳು ನಡೆಸಿದ ವಾಕಥಾನ್ನಲ್ಲಿ ನಮ್ಮ ಸಂಸ್ಥೆಯಿಂದ ನೀಡಲಾಗುವ ಅನುಕೂಲತೆಗಳು, ಪ್ಲಾನ್ಗಳನ್ನು ಗ್ರಾಹಕರಿಗೆ ಅರ್ಥ ಮಾಡಿಸಿ ಬ್ರೋಚರ್ಗಳನ್ನು ಹಂಚಲಾಯಿತು ಎಂದರು. ಸೆಪ್ಟೆಂಬರ್ 4ರಂದು ಏಜೆಂಟ್ಸ್ ಡೇ ಆಚರಿಸುತ್ತಾ ನಮ್ಮ ಜೀವ ವಿಮಾ ನಿಗಮದ ಪ್ರತಿನಿಧಿಗಳಿಗೆ ಹಾನರ್ ಮಾಡಿದ್ದೇವೆ. ಅದೇ ರೀತಿ ಜನವರಿ 28ರಂದು ದೇಶದಲ್ಲಿ 24 ಗಂಟೆಗಳಲ್ಲಿ ಸುಮಾರು 5,88,000 ಪಾಲಿಸಿಗಳನ್ನು ಮಾಡಿ ವಿಶ್ವ ದಾಖಲೆ ಮಾಡಿರೋ ಸಂಬಂಧ ನಮಗೆ ಸಹಕಾರ ನೀಡಿದ ಎಲ್ಲ ಪ್ರತಿನಿಧಿಗಳಿಗೂ ಅಧಿಕಾರಿಗಳಿಗೂ ಸನ್ಮಾನಿಸಲಾಗುತ್ತಿದೆ ಎಂದರು. ನಂತರ ಮಾತನಾಡಿದ ಅಭಿವೃದ್ಧಿ ಅಧಿಕಾರಿ ರತ್ನಮಾಲಾ, ಸೆಪ್ಟೆಂಬರ್ 1ರಿಂದ 7ರವರೆಗೂ ವಿಮಾ ಸಪ್ತಾಹವನ್ನು ಆಚರಿಸಲಾಗುತ್ತಿದೆ ಎಂದು ಗುರುವಂದನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಎಲ್ಲ ಗುರುಗಳಿಗೂ ಸನ್ಮಾನ ಮಾಡಲಾಗುವುದೆಂದು ತಿಳಿಸಿ, ವಿಮಾ ಸಪ್ತಾಹದ ಅಭಿಯಾನದ ಅಂಗವಾಗಿ ಗ್ರಾಹಕರು ತಮಗೆ ವಿವಿಧ ಯೋಜನೆಗಳನ್ನು ಪಡೆಯಲು ಸಹಕಾರಿಯಾಗುವುದೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ವಿಮಾ ಪ್ರತಿನಿಧಿಗಳು, ಇನ್ನಿತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು. HCI ನ್ಯೂಸ್ ಹಾಸನ್. ನಮಸ್ಕಾರ, ನಾನು ಅರುಳ್ ಸೆಲ್ವಿ ಅಂತ, ಸೀನಿಯರ್ ಮ್ಯಾನೇಜರ್ LIC ಹಾಸನ್ನಲ್ಲಿ. ಈ ವಾರ ನಾವು 1ನೇ ತಾರೀಕು ಸೆಪ್ಟೆಂಬರಿಂದ 7ನೇ ತಾರೀಕು ಸೆಪ್ಟೆಂಬರ್ವರೆಗೆ ಪ್ರತಿ ವರ್ಷ ನಾವು ವಿಮಾ ಸಪ್ತಾಹ ಅಂತ ನಾವು ಆಚರಿಸ್ತೀವಿ. 1ನೇ ತಾರೀಕು ಸೆಪ್ಟೆಂಬರ್ LIC ಡೇ ಅಂತ ನಾವು ಆಚರಿಸ್ತಾ ಇದ್ದೀವಿ. ಸೊ ಹಾಸನ್ ಶಾಖೆಯಲ್ಲಿ ಕೂಡ ನಾವು ಈಗ 1ನೇ ತಾರೀಕಿಂದ ನಮ್ಮ ಬಿಲ್ಡಿಂಗ್ನ ನಾವು ಇಲ್ಯುಮಿನೇಟ್ ಮಾಡಿದ್ದೀವಿ. ಮತ್ತು ಫಸ್ಟ್ ಡೇ ನಾವು ಎಲ್ಲರೂ ಸೇರಿ ನಮ್ಮ ಫೀಲ್ಡ್ ಫೋರ್ಸ್, ನಮ್ಮ ಏಜೆಂಟ್ಸ್, ಎಲ್ಲರೂ ನಮ್ಮ ಸ್ಟಾಫ್ ಮತ್ತು ನಮ್ಮ ಕಸ್ಟಮರ್, ಯಾರು ಫಸ್ಟ್ ಕಸ್ಟಮರ್ ಬರ್ತಾರೆ ಎಲ್ಲರನ್ನೂ ಸೇರಿ ನಾವು ಇಲ್ಲಿ ಇನಾಗ್ರಲ್ ಮಾಡಿದ್ದೀವಿ ಇವತ್ತು. ಮತ್ತು 2ನೇ ತಾರೀಕು ಹಾಗೆಯೇ ಸ್ವಲ್ಪ ಬೇರೆ ಕಾರ್ಯಕ್ರಮಗಳು, ನಮ್ಮ ಪಾಲಿಸಿ ಹೋಲ್ಡರ್ಸ್ನ ಮೀಟ್ ಮಾಡೋದು ಮತ್ತು ಸ್ವಲ್ಪ ಸಣ್ಣ ಪುಟ್ಟ ಸ್ಟಾಫ್ ಮಧ್ಯದಲ್ಲೇ ಕಾರ್ಯಕ್ರಮಗಳು ಹಾಗೆ ಎಲ್ಲ ಇಟ್ಕೊಂಡಿದ್ದೀವಿ. ನಿನ್ನೆ ನೀವೆಲ್ಲರೂ ನೋಡಿರ್ತೀರಾ. ನಾವು ಎಲ್ಲರಿಗೂ ನಮಸ್ಕಾರ. ಈ ಒಂದು ಸೆಪ್ಟೆಂಬರ್ 1, 2025ನೇ ಇಸ್ವಿಯಿಂದ 7ನೇ ತಾರೀಕುವರೆಗೂ ವಿಮಾ ಸಪ್ತಾಹ ಹಮ್ಮಿಕೊಂಡಿದ್ದಾರೆ. ಸೊ ನಮ್ಮ LICಯಲ್ಲಿ ಇವತ್ತು ಆ ಸಪ್ತಾಹದ ಪ್ರಯುಕ್ತವಾಗಿ ಇವತ್ತು ಒಂದು ಗುರುವಂದನಾ ಕಾರ್ಯಕ್ರಮವನ್ನು ನಮ್ಮ ಮುಖ್ಯ ಶಾಖಾಧಿಕಾರಿ ಅವರ ಮಧ್ಯಸ್ಥಿಕೆಯಲ್ಲಿ ಉಪಸ್ಥಿತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ. ಇದರಲ್ಲಿ ಎಲ್ಲ ಗುರುಗಳಿಗೆ ವಂದನೆ ಹಾಗೂ ಪ್ರತಿನಿಧಿ ಮಿತ್ರರು ಅವರಿಗೆ ಸನ್ಮಾನ ಮಾಡಿ ತಮ್ಮ ಒಂದು ಗ್ರ್ಯಾಟಿಟ್ಯೂಡನ್ನು ಅರ್ಪಣೆ ಮಾಡುವಂಥ ಒಂದು ಸದಾವಕಾಶವನ್ನು ನಮ್ಮ ಸಂಸ್ಥೆ ಹಾಗೂ ಹಾಸನ ಶಾಖೆ ಕಲ್ಪಿಸಿಕೊಟ್ಟಿದೆ. ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯಲ್ಲಿ ಆಡಳಿತಾತ್ಮಕವಾಗಿ ಪಾರದರ್ಶಕ ಆಡಳಿತ ನೀಡೋ ಕಾರಣದಿಂದ ರಾಜ್ಯದಲ್ಲಿಯೇ ಪ್ರಥಮ ಬಾರಿಗೆ ಬೇಲೂರು ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಗೆ CCTV ಅಳವಡಿಸಿದೆ ಎಂದು ಬೇಲೂರು ಕ್ಷೇತ್ರ ಶಿಕ್ಷಣಾಧಿಕಾರಿ BL ರಾಜೇಗೌಡ ತಿಳಿಸಿದರು. ಬೇಲೂರು ಪಟ್ಟಣದ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೇಲೂರು ಐತಿಹಾಸಿಕ ನಾಡು. ಇಂತಹ ತಾಲೂಕಿನಲ್ಲಿ ಸುಸ್ಥಿತಿ ಆಡಳಿತ ಮತ್ತು ಪಾರದರ್ಶಕ ಆಡಳಿತ ನೀಡೋ ಹಿನ್ನೆಲೆ ಯಾವುದೇ ಶಿಕ್ಷಕರಿಗೆ ತೊಂದರೆಯಾಗದಂತೆ ಕಚೇರಿಯಲ್ಲಿ ಕೆಲಸಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ವಿಶೇಷವಾಗಿ ಯಾವುದೇ ಕಡತಗಳನ್ನು ಇಲ್ಲಿ ತನಕ ಬಾಕಿ ಉಳಿಸಿಕೊಂಡಿಲ್ಲ ಮತ್ತು ಶಿಕ್ಷಕರು ಆಯಾ ಶಾಲೆಗಳಲ್ಲಿ ಕಡ್ಡಾಯವಾಗಿ ಬೆಳಗ್ಗೆ 9:30ರಿಂದ ಸಂಜೆ 4:30 ತನಕ ಕರ್ತವ್ಯ ನಿರ್ವಹಿಸಬೇಕೆಂದು ಸುತ್ತೋಲೆಯನ್ನು ನೀಡಲಾಗಿದೆ. ವಿಶೇಷವಾಗಿ ಶಾಲಾ ಅವಧಿಯಲ್ಲಿ ಯಾವುದೇ ಕಾರಣಕ್ಕೂ ಸಭೆ ಸಮಾರಂಭಗಳನ್ನು ನಡೆಸಬಾರದೆಂಬುದು ಇಲಾಖೆ ಸೂಚನೆಯಾಗಿದೆ. ನೀವು ನಿಯಮ ಸರ್ಕಾರಿ, ಖಾಸಗಿ ಹಾಗೂ ಅನುದಾನಿತ ಶಾಲೆಗಳಿಗೂ ಕೂಡ ಅನ್ವಯವಾಗುತ್ತದೆ. ಈ ಬಗ್ಗೆ ಎಲ್ಲಾ ಶಿಕ್ಷಕರು ಕೂಡ ಗಮನ ಹರಿಸಬೇಕು. ಶಾಲಾ ಅವಧಿಯಲ್ಲಿ ಶಿಕ್ಷಕರು ವಿನಾಕಾರಣ ಪಟ್ಟಣಗಳಲ್ಲಿ ಸಂಚರಿಸುವ ಬಗ್ಗೆ ಕೆಲವು ದೂರುಗಳಿದ್ದು, ಈಗಾಗಲೇ ಈ ಬಗ್ಗೆ ಕ್ಷೇತ್ರ ಶಿಕ್ಷಣ ಇಲಾಖೆಯಿಂದ ಕಟ್ಟಪ್ಪಣೆಯನ್ನು ನೀಡಲಾಗಿದೆ ಎಂದರು.
ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಬಂದಿದೆ. 90% ಫಲಿತಾಂಶ ಬಂದ ಹಿನ್ನೆಲೆ ಮುಂದಿನ ವರ್ಷದಲ್ಲಿ 100% ಫಲಿತಾಂಶವನ್ನು ತೆಗೆಯಬೇಕೆಂಬ ಹಿನ್ನೆಲೆ ಈಗಾಗಲೇ ಶಿಕ್ಷಕರ ಸಭೆಗಳು, ವಿದ್ಯಾರ್ಥಿ ಮತ್ತು ಪೋಷಕರ ಸಭೆಗಳನ್ನು ನಡೆಸುವುದಲ್ಲದೆ 10ನೇ ತರಗತಿ ವಿದ್ಯಾರ್ಥಿಗಳ ವಾಟ್ಸ್ಆಪ್ ಗ್ರೂಪ್ ಅನ್ನು ರಚಿಸಿ ಅವರಿಗೆ ಅಗತ್ಯ ಮಾಹಿತಿ ನೀಡುವ ಜೊತೆಯಲ್ಲಿ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ ಎಂದ ಅವರು, ಗ್ರಾಮೀಣ ಪ್ರದೇಶದಲ್ಲಿನ ವಿದ್ಯಾರ್ಥಿಗಳನ್ನು ಅತಿ ಹೆಚ್ಚು ಗಮನದಲ್ಲಿ ಇಟ್ಟುಕೊಂಡು ಕಲಿಕೆಗೆ ಪ್ರೋತ್ಸಾಹ ನೀಡಲಾಗುತ್ತಿದೆ. ವಿಶೇಷವಾಗಿ ಬೇಲೂರು ತಾಲೂಕಿನ 21 ಶಾಲೆಗಳಲ್ಲಿ ಎಲ್ಕೆಜಿ ಮತ್ತು ಯುಕೆಜಿ ಶಾಲೆಗಳನ್ನು ಆರಂಭಿಸಿದ್ದು ಈಗಾಗಲೇ 480 ವಿದ್ಯಾರ್ಥಿಗಳು ಪ್ರವೇಶಾತಿ ಪಡೆದಿದ್ದಾರೆ. ಗರಿಷ್ಠ ದಾಖಲೆ ಪ್ರಮಾಣ ಕೂಡ ಮುಕ್ತಾಯವಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಶಾಲೆಗಳಿಗೆ ಈ ಅವಧಿ ವಿಸ್ತರಿಸುವ ಬಗ್ಗೆ ತಿಳಿಸಿದರು. HCN ನ್ಯೂಸ್, ಬೇಲೂರು. ಶಿಕ್ಷಕ ದಿನಾಚರಣೆ ಈ ವರ್ಷದ ಶುಭಾಶಯಗಳನ್ನು ಸಮಸ್ತ ಶಿಕ್ಷಕರಿಗೆ ತಿಳಿಸ್ತಾ, ಬೇಲೂರು ತಾಲೂಕಿನಲ್ಲಿ ಇವತ್ತಿನ ಶೈಕ್ಷಣಿಕ ವ್ಯವಸ್ಥೆಯನ್ನು ಕುರಿತು ಮಾತಾಡಲಿಕ್ಕೆ ಖುಷಿ ಅನಿಸ್ತದೆ. ಪ್ರಾರಂಭಿಕವಾಗಿ ನಾವು ಇಲ್ಲಿಗೆ ಬಂದದಿಂದ ಇಲ್ಲಿವರೆಗೆ ಅನೇಕ ಶೈಕ್ಷಣಿಕ ಸುಧಾರಣೆಗಳನ್ನು ತಂದಿದ್ದೀವಿ. ಅದರಲ್ಲಿ ಮೊದಲನೇದಾಗಿ ಕಚೇರಿಗೆ CC ಕ್ಯಾಮರಾವನ್ನು ಅಳವಡಿಸ್ಕೊಂಡಿದ್ದೀವಿ. ನಾವೇ ನಮಗೆ ಸಮಯ ಪಾಲನೆ ಹಾಕೊಳ್ಳುವಂಥದ್ದು, ಕಚೇರಿಯಲ್ಲಿ ಸರಿಯಾದ ಸಮಯಕ್ಕೆ ಸರಿಯಾದ ಸಿಬ್ಬಂದಿ ಬರಬೇಕು ಮತ್ತು ಶಿಕ್ಷಕರಿಗೆ ಏನೋ ಸವಲತ್ತುಗಳು ದೊರೆಯಬೇಕು, ಅವುಗಳನ್ನು ಸಕಾಲ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಸಮಯದ ಪಾಲನೆಯ ದೃಷ್ಟಿಯಿಂದ CC ಕ್ಯಾಮರಾವನ್ನು ಹಾಕ್ಕೊಂಡಿದ್ದೀವಿ. ಅದು ಫಲಿತಾಂಶ ಚೆನ್ನಾಗಿ ಮೂಡಿ ಬಂದಿದೆ. ಸೊ ಜೊತೆಗೆ ಈ ವರ್ಷ HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಚನ್ನರಾಯಪಟ್ಟಣ ಪುರಸಭೆಯಿಂದ ನಿರ್ಮಿಸಿರುವ ರಸ್ತೆಯನ್ನ ನಮ್ಮ ರಸ್ತೆ ಎಂದು ತಾಲೂಕು ದಂಡಾಧಿಕಾರಿಗಳಿಗೆ ಅರ್ಜಿ ನೀಡಿರುವುದು ಸರಿಯಲ್ಲ ಎಂದು ಸ್ಥಳೀಯ ನಿವಾಸಿ ಶೋಭಾ ಇಂದ್ರಕುಮಾರ್ ತಿಳಿಸಿದ್ದಾರೆ. ಚನ್ನರಾಯಪಟ್ಟಣದ ಗಣೇಶ ನಗರಕ್ಕೆ ಹೊಂದಿಕೊಂಡಂತಿರುವ ವಾರ್ಡ್ ನಂಬರ್ 13 ಗೋರನಹಳ್ಳಿಯ ಸ್ಥಳೀಯ ನಿವಾಸಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಕಳೆದ 20 ರಿಂದ 30 ವರ್ಷಗಳಿಂದ ಸ್ಥಳೀಯ ನಿವಾಸಿಗಳಿಗೆ ತಿರುಗಾಡಲು ಬಹಳ ತೊಂದರೆ ಉಂಟಾಗಿತ್ತು ಹಾಗೂ ಅನಾರೋಗ್ಯದಿಂದ ಬಳಲುತ್ತಿದ್ದಂತಹ ವ್ಯಕ್ತಿಗಳಿಗೆ ಈ ಭಾಗಕ್ಕೆ ಯಾವುದೇ ರೀತಿ ವಾಹನದ ಸೌಕರ್ಯ ಕೂಡ ಇರಲಿಲ್ಲ ಮತ್ತು ತಿರುಗಾಡಲು ಬಹಳ ಸಮಸ್ಯೆ ಉಂಟಾಗಿತ್ತು. ಈ ತೊಂದರೆಯನ್ನು ನಿರ್ವಹಣೆ ಮಾಡುವ ಸಲುವಾಗಿ ಪುರಸಭೆ ವತಿಯಿಂದ ನಿವಾಸಿಗಳಿಗೆ ಕಾಂಕ್ರೀಟ್ ರಸ್ತೆ, ಒಳಚರಂಡಿ ಮತ್ತು ಮೂಲಭೂತ ಸೌಕರ್ಯಗಳನ್ನು ಪುರಸಭೆ ವತಿಯಿಂದ ಕಲ್ಪಿಸಿಕೊಟ್ಟಿದ್ದಾರೆ. ಆದರೆ ಕೆಲವು ದಿನಗಳ ನಂತರ ಸರ್ವೆ ನಂಬರ್ 25/34 ಸೇರಿಕೊಂಡಿರೋ ರಸ್ತೆ ನಮ್ಮದು ಎಂದು ವ್ಯಕ್ತಿಯೊಬ್ಬರು ಸ್ಥಳಕ್ಕಾಗಮಿಸಿ ಸರ್ವೆ ಕಾರ್ಯವನ್ನ ಮಾಡಿಸಿದ್ದಾರೆ ಹಾಗೂ ಸ್ಥಳೀಯ ನಿವಾಸಿಗಳಿಗೆ ನೋಟಿಸ್ ಸಹ ನೀಡಿದ್ದಾರೆ. ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳೀಯ ನಿವಾಸಿಗಳಿಗೆ ತಿರುಗಾಡಲು ರಸ್ತೆ ಕಲ್ಪಿಸಿಕೊಡಬೇಕಾಗಿ ಈ ಮೂಲಕ ಕೋರುತ್ತೇವೆ ಎಂದರು. ಪುರಸಭಾ ಮಾಜಿ ಉಪಾಧ್ಯಕ್ಷ ಯೋಗೇಶ್ ಮಾತನಾಡಿ, ಸ್ಥಳೀಯ ನಿವಾಸಿಗಳ ಸಮಸ್ಯೆಯನ್ನ ಗಣನೆಗೆ ತೆಗೆದುಕೊಂಡು ಪುರಸಭೆಯಿಂದ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಸಲುವಾಗಿ ರಸ್ತೆ, ಒಳಚರಂಡಿ, ವಿದ್ಯುತ್ ದೀಪ ಇವುಗಳನ್ನು ಕೂಡ ಈ ಭಾಗದ ಜನತೆಗೆ ಕಲ್ಪಿಸಿಕೊಡಲಾಗಿದೆ. ಅದರಂತೆ ಈ ಭಾಗದ ಸಾರ್ವಜನಿಕರಿಗೆ ತಿರುಗಾಡಲು ಬಹಳಷ್ಟು ತೊಂದರೆ ಉಂಟಾಗಿತ್ತು. ಪುರಸಭೆಯಿಂದ ರಸ್ತೆ ಕೂಡ ನಿರ್ಮಿಸಿಕೊಡಲಾಗಿತ್ತು. ಈ ರಸ್ತೆಯು ಕಳೆದ 10 ವರ್ಷಗಳ ಹಿಂದೆಯೇ ಕಾಮಗಾರಿ ಕೂಡ ಪೂರ್ಣಗೊಂಡು ಕಾಮಗಾರಿಯ ಹಣ ಕೂಡ ಬಿಡುಗಡೆಯಾಗಿದೆ. ಆದರೆ ಕಳೆದ 1 ತಿಂಗಳ ಹಿಂದೆ ಈ ರಸ್ತೆಯು ನಮಗೆ ಸೇರಿದೆ ಎಂದು ಖಾಸಗಿ ವ್ಯಕ್ತಿಯೊಬ್ಬರು ಬಂದು ತಾಲೂಕು ದಂಡಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಉಪವಿಭಾಗಾಧಿಕಾರಿಗಳಿಗೆ ಅರ್ಜಿ ನೀಡಿ ಸರ್ವೆ ಕಾರ್ಯ ಮಾಡಿರುವುದು ಸರಿಯಲ್ಲ. ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ತಾಲೂಕು ದಂಡಾಧಿಕಾರಿಗಳು ಮತ್ತು ಪುರಸಭಾ ಮುಖ್ಯಾಧಿಕಾರಿಗಳು ಗಮನ ಹರಿಸಬೇಕು. ಇಲ್ಲದೆ ಹೋದರೆ ಉಗ್ರ ಹೋರಾಟ ಮಾಡಲಾಗುವುದೆಂದು ಎಚ್ಚರಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಸ್ಥಳೀಯ ನಿವಾಸಿಗಳಾದ ಅಕ್ರಮ್, ಸಫಿ, ರಾಧಾ, ಮಂಜುನಾಥ್, ಜಮೀರ್, ಸಮೀವುಲ್ಲಾ ಇನ್ನು ಮುಂತಾದವರು ಹಾಜರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ನನ್ನ ಹೆಸರು ಯೋಗೇಶ್ ಅಂತ, ಮಾಜಿ ಉಪಾಧ್ಯಕ್ಷರು ಪುರಸಭೆ 13ನೇ ವಾರ್ಡು. ಇಲ್ಲಿ ಏನಾಗಿದೆ, 100 ಮನೆಗಳಿದ್ದಾವೆ. ಹೋಗೋಕ್ಕೆ ರೋಡ್ಗೆ ಇದಾಗಿದೆ, ಸಿಮೆಂಟ್ ರೋಡ್ ಆಗಿದೆ, ಎಲ್ಲ ಆಗಿದೆ. ಬೇರೆ ಬಂದು ತೊಂದರೆ ಕೊಡ್ತಾ ಇದ್ದಾರೆ. ಇಲ್ಲಿ ತಿರುಗಾಡೋಕ್ಕೆ ಭಾರಿ ತೊಂದರೆ ಆಗುತ್ತೆ. ದಯವಿಟ್ಟು ಗಣನಾಲಯಕ್ಕೆ ನಾವು ಕೇಳ್ಕೊತಿದ್ದೀವಿ. ತಹಸೀಲ್ದಾರು ಮತ್ತು AC ಅವರು, DC ಅವರು ನಮಗೆ ಒಳ್ಳೇದು ಮಾಡಿ ಇದನ್ನು ರೋಡ್ಗೆ ಸರ್ವೆ ನಂಬರ್ 25 ಗಣೇಶ್ ನಗರ ಪಕ್ಕದಲ್ಲಿ ಶ್ರೀದೇವಿ ನಗರ ಅಂತ ಒಂದು ಪುಟ್ಟು ಕೂರ್ನಹಳ್ಳಿ ರೋಡು. ಇಲ್ಲಿ ಸುಮಾರು ವರ್ಷಗಳಿಂದ ಇಲ್ಲಿ ಯಾವುದು ರೋಡ್ಗಳಿಂದಲೇ
ಒದ್ದಾಡ್ತಿದ್ರು. ಮುನ್ಸಿಪಾಲ್ಟಿಯಿಂದ ಇಲ್ಲೊಂದು ರೋಡ್ ಆಗಿದೆ, UGD ಕಲೆಕ್ಷನ್ ಆಗಿದೆ, ಒಳಚರಂಡಿ ವ್ಯವಸ್ಥೆಗಳಾಗಿದೆ, ಲೈಟ್ ಕಂಬಗಳಾಗಿದೆ, ಇಲ್ಲಿ ಎಲ್ಲ ವ್ಯವಸ್ಥೆ ಮುನ್ಸಿಪಾಲ್ಟಿ ವ್ಯವಸ್ಥೆಯಿಂದ. ಚನ್ನರಾಯಪಟ್ಟಣದ ವಿದ್ಯಾಸ್ಫೂರ್ತಿ ಇಂಟರ್ನ್ಯಾಷನಲ್ ವಿದ್ಯಾಸಂಸ್ಥೆ ವತಿಯಿಂದ 4ನೇ ವರ್ಷದ ಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಕೃಷ್ಣೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಚನ್ನರಾಯಪಟ್ಟಣ ತಾಲೂಕಿನ ಬಾಗೂರು ಹೋಬಳಿ ಎಂ ಶಿವರಾದ ವಿದ್ಯಾಸ್ಫೂರ್ತಿ ಇಂಟರ್ನ್ಯಾಷನಲ್ ವಿದ್ಯಾಸಂಸ್ಥೆ ವತಿಯಿಂದ 5ನೇ ವರ್ಷದ ಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಕೃಷ್ಣೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ಸಂದರ್ಭದಲ್ಲಿ ಮಕ್ಕಳಿಗೆ ವಿವಿಧ ಕೃಷ್ಣ ರುಕ್ಮಿಣಿಯ ವೇಷಭೂಷಣ ಸ್ಪರ್ಧೆ ಕೂಡ ಹಮ್ಮಿಕೊಳ್ಳಲಾಗಿತ್ತು. ಜೊತೆಯಲ್ಲಿ ಪೋಷಕರಿಗೆ ಪಾದಪೂಜೆ ಕೂಡ ಮಾಡಿಸಲಾಯಿತು. ಮಕ್ಕಳು ತಮ್ಮ ಪೋಷಕರನ್ನ ದೇವರ ಸ್ಥಾನದಲ್ಲಿ ನೋಡಬೇಕು ಮತ್ತು ಪೂಜಿಸಬೇಕೆಂಬ ಮನೋಭಾವವನ್ನು ಬೆಳೆಸುವ ಸಲುವಾಗಿ ಪಾದಪೂಜೆ ಕೂಡ ನೆರವೇರಿಸಲಾಯಿತು ಮತ್ತು ಕೃಷ್ಣೋತ್ಸವ ಪೂಜೆಯನ್ನ ಕೂಡ ನೆರವೇರಿಸಿ ಪೋಷಕರಿಗೆ ಮತ್ತು ಮಕ್ಕಳಿಗೆ ಸಿಹಿ ಹಂಚಿಕೆ ನಿರ್ವಹಿಸಲಾಯಿತು. ಈ ಸಂದರ್ಭದಲ್ಲಿ ವಿದ್ಯಾಸ್ಫೂರ್ತಿ ವಿದ್ಯಾಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷೆ ಗಾಯತ್ರಿ ಮಂಜುನಾಥ್, ಅಶ್ವಿನಿ ಮೆಟಲ್ ವ್ಯವಸ್ಥಾಪಕರಾದ ಅಶ್ವಿನಿ ಕುಮಾರ್, ವಿದ್ಯಾಸ್ಫೂರ್ತಿ ಶಾಲೆ ವ್ಯವಸ್ಥಾಪಕರಾದ ಮನು, ಖಜಾಂಚಿ ವಿನಯ್, ಮುಖ್ಯ ಉಪಾಧ್ಯಾಯ ಹಾಗೂ ಸಂಸ್ಥಾಪಕರಾದ ವಿಶ್ಮ ಯಶವಂತ್, ಶಿಕ್ಷಕರಾದ ಅಮೂಲ್ಯ ಪ್ರಶಾಂತ್ ಇನ್ನು ಮುಂತಾದವರು ಹಾಜರಿದ್ದರು. HCN ನ್ಯೂಸ್ ಚನ್ನರಾಯಪಟ್ಟಣ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೊಡ್ಡಕೊಂಡಗುಳ ಗ್ರಾಮದಲ್ಲಿ ಗ್ರಾಮ ಸ್ವರಾಜ್ ಭವನ ಉದ್ಘಾಟನೆ, ಡಿಜಿಟಲ್ ಗ್ರಂಥಾಲಯಕ್ಕೆ ಚಾಲನೆ ನೀಡಿದ ಶಾಸಕ ಸ್ವರಪ್ರಕಾಶ್, ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಿಸಲು ಪೋಷಕರು ಮುಂದಾಗಲು ಕರೆ. ದಸರಾ ಉದ್ಘಾಟನೆಗೆ ಭಾನು ಮುಷ್ತಾಕ್ಗೆ ಆಹ್ವಾನ, ನಿರ್ಧಾರ ಮರುಪರಿಶೀಲನೆಗೆ ಆಗ್ರಹ, ಹಿಂದೂ ಜನಜಾಗೃತಿ ಸಮಿತಿಯಿಂದ ಡಿಸಿಗೆ ಮನವಿ. ವರ್ಷಪೂರ್ತಿ ಕಾರ್ಯನಿರ್ವಹಿಸಲಿರುವ ಕಾಂಗ್ರೆಸ್ ಪ್ರಚಾರ ಸಮಿತಿ, ಮತಗಳ್ಳತನದ ವಿರುದ್ಧ ಜಾಗೃತಿ, ಬಿಜೆಪಿ ಜೆಡಿಎಸ್ ವಿರುದ್ಧ ಟೀಕೆ ಮಾಡಿದ ವಿನಯ್ ಕುಮಾರ್ ಸೋರಿಕೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.